ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಿಮ್ಮ ಜೀವನದಲ್ಲಿ ಆಗ್ತಾ ಇರುವಂಥ ಅನೇಕ ರೀತಿಯಾಗಿರುವಂಥ ಸಮಸ್ಯೆಗಳಿಂದ ನೀವು ಆದಷ್ಟು ಬೇಗ ಹೊರಗಡೆ ಬರಬೇಕು ಅಂತಂದರೆ ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ಳೆದಾಗಲಿ. ನಾವು ಬೆಳಗ್ಗೆ ಎದ್ದು ಯಾವುದಾದ್ರೂ ಒಂದು ಕೆಲಸಕ್ಕೆ ಹೋಗಬೇಕು ಅಂತಂದಾಗ ಯಾರಾದರೂ ಎದುರುಗಡೆ ಬಂದುಬಿಟ್ರೆ ಒಂದು ರೀತಿಯಾಗಿರುವಂಥ ಬೇಜಾರಾಗ್ಬಿಡುತ್ತೆ, ಅಥವಾ ಕೆಲವು ಸತಿ ಖುಷಿ ಆಗುವಂಥದ್ದು ಇರುತ್ತೆ. ಆದರೆ ನಿಜವಾಗ್ಲೂ ಗೊತ್ತಿರೋದಿಲ್ಲ ಯಾವುದು ಬಂದರೆ ಶುಭ ಅಥವಾ ಯಾವುದು ಬಂದರೆ ಅಶುಭ ಅಂತ. ಇದನ್ನು ನಾವು ಯಾವ ರೀತಿ ಕನ್ಸಿಡರ್ ಮಾಡಬೇಕಾಗತ್ತೆ, ಆ್ಯಂಡ್ ಅವಾಗ ನಾವು ಹೋಗೋ ಕೆಲಸ ಸಕ್ಸಸ್ ಆಗುತ್ತಾ ಇಲ್ವಾ, ಇದು ಕೂಡ ನಮ್ಮ ತಲೆಯಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಇಂಥದ್ದೇ ಬಂದರೆ ಶುಭ ಅನ್ನೋದಾದರೆ ಯಾವ್ದು ಬರಬೇಕು ಗುರುಗಳೇ? ನಾನು ಬೆಳಗ್ಗೆ ಹೋಗ್ತಾ ಇರೋವಂಥ ಕೆಲಸ ನಾನು ಸಕ್ಸಸ್ ಕಾಣಬೇಕು ಅಂತಂದರೆ, ಅಶುಭ ಅಂತಂದರೆ ಹಂಗೆ ಯೂಟರ್ನ್ ಮಾಡಿ ಮನೆಗೆ ಹೋಗ್ಬಿಡ್ತೀವಿ. ಸೊ ಯಾವ್ದು ಅಶುಭ ಅಂತ ಹೇಳ್ತೀರಾ, ಯಾವುದು ಶುಭ ಅಂತ ಹೇಳ್ತೀರಾ ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಬೆಳಗಾಗಿ ಎದ್ದು ಯಾರ್ಯಾರ ನೆನೆಯೋಣ, ಭೂಮಿ ತಾಯಿ ಮಡಿಲಲ್ಲಿ ಎಳ್ಳು ಜೀರಿಗೆ ಬೆಳೆಯೋಣ. ನಾವು ನೆಟ್ಟಗಿದ್ದರೆ, ನಾವು ಕರೆಕ್ಟ್ ಇದ್ದರೆ, ನಮ್ಮ ಭಾವನೆ ಶುದ್ಧ ಇದ್ದರೆ ಎಲ್ಲವೂ ಕೂಡ ಶುಭವೇ. ಅಶುಭನ ಪದವನ್ನು ಪಕ್ಕಕ್ಕಿಡಬೇಕು ನಾವು. ಬೇರೆ ಇಂಥವ್ರು ಬಂದರು ಅಂಥವ್ರು ಬಂದರು ಅಂದರೆ ಮೊದಲು ನಾವೆಂಥವರು, ಇಲ್ಲಿ ನಾವೆಂಥವರು ಅದು ಬೇಕಾಗುತ್ತೆ. ಬಿಟ್ಟರೆ ಬೇರೆ ಏನೊಬ್ಬರ ನಾನು ಜರಿ ಅಂಥದ್ದಕ್ಕಾಗಲಿ ಅದು ಅಶುಭ ಅಂತ ತಗೊಳ್ಳೋದೇ ಇಲ್ಲ. ಅದು ಶಾಸ್ತ್ರ ಆಗಿದ್ದರೂ ನಾನು ಆ ಶಾಸ್ತ್ರವನ್ನೇ ರಾಂಗ್ ಅಂತ ಮಾತಾಡಿಬಿಡ್ತೀನಿ. ಹೇಗೆ ಮಾತಾಡ್ತೀವಿ ನೀವು? ಯಾರೋ ಹೇಳ್ತಾರೆ ಒಂದು ವಿಧವೆ ಬಂದುಬಿಟ್ರೆ ಹೌದು ಅದು ಹಾಗಲ್ಲ ಅಂತೇಳಿ. ಇಲ್ಲಿ ಗಂಡನ ಪಾತ್ರ ಬಂದೋಗಿದ್ದಷ್ಟೇ, ಆಕೆ ಹುಟ್ಟಿದ್ದು ಬೆಳೆದದ್ದು ಎಲ್ಲ ಸೇಮ್ ಇದೆ, ಏನು ವ್ಯತ್ಯಾಸ ಇಲ್ಲ ಅಲ್ಲಿ. ಹಾಗೆ ಪೂರ್ವ ಸುಹಾಸಿನಿಯರವರು, ಅವರನ್ನು ಬೇರೆ ಇನ್ನೇನೋ ನೀವು ಮಾತಾಡೋದಾಗಲಿ ಕರೆಕ್ಟ್ ಅಲ್ಲವೇ ಇಲ್ಲ. ನೀವು ಯಾವುದಾದ್ರೂ ಕೆಲಸಕ್ಕೋಗಿ ಆದರೆ ಇಲ್ಲೊಂದು ಇಂಡಿಕೇಶನ್ ಕೊಡುತ್ತೆ. ಮನೆಯಲ್ಲಿ ಈ ಹೋಗಬೇಕಾದ್ರೆ ಮನೆಯಲ್ಲಿ ನೀವು ಇದ್ದು ಮೊಸರು, ಹಾಲು, ತುಪ್ಪ, ತೆಂಗಿನಕಾಯಿ ಹೋಗಬೇಕಾದ್ರೆ ಹೊರಡುವಾಗ ಕನ್ನಡಿ ಇವಾಗ ನೋಡಿ ಹೋಗ್ತಕ್ಕಂಥ ಅತ್ಯಂತ ಶುಭ. ದಾರಿಯಲ್ಲಿ ಹೋಗಬೇಕಾದ್ರೆ ದೇವಾಲಯದಲ್ಲಿರ್ತಕ್ಕಂಥ ಡುಡ್ಡುಕ, ತಾಳ, ರಸ್ವ, ಮದ್ದಳ, ಜಂಕಾರ, ಶಂಖ, ಜಾಗಟೆ ಈ ರೀತಿಯಾಗಿ ಯಾವುದು ಶಬ್ದ ಕೇಳಿಸಿದ್ರು ತನ್ಮಯರಾಗ್ತಾ ಹಾಗೆ ಆ ಶಬ್ದವನ್ನು ಕೇಳಿಸ್ಕೊಳ್ತಾ ಹೋಗ್ತೀರ ಅಂತಂದರೆ ಅತ್ಯಂತ ಶುಭ ಸೂಚಕವಾಗಿರ್ತಕ್ಕಂತಹದ್ದು, ಅತ್ಯಂತ ಶುಭ ಸೂಚಕ. ಇನ್ನು ನೀವು ಮನೆಯಿಂದ ಹೊರಗೆ ಹೋಗ್ತಿದ್ದಂಗೆ ಯಾರಾದರೂ ಈ ಕಸ ಗುಡಿಸೋವಂಥವ್ರು ಬರ್ತಾರಲ್ಲ, ಪಾಪ ಸ್ವಚ್ಛ ಮಾಡೋರು, ಗುಡಿಸೋರು ಅಲ್ಲ ಆ್ಯಕ್ಚುಲಿ. ನಾವು ಆ ರೀತಿ ಮಾಡಿರ್ತೀವಿ, ನಾವು ಗಲೀಜು ಮಾಡಿರೋ ಜನ, ಅವರು ಸ್ವಚ್ಛ ಮಾಡೋಂಥ ಜನ, ಅವ್ರಿಗೆ ನಮಸ್ಕಾರ ಹಾಕೋದು ಒಳ್ಳೆಯದು. ಅವ್ರ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋರು ಆ್ಯಕ್ಚುಲಿ. ಅದಕ್ಕಾಗಿ ನೀವೇನಾದರೂ ಹಾಗೆ ನಿಮ್ಮ ಮುಂದೆ ಗೋಚರ ಆಗಿಬಿಟ್ರು ಅಂತಂದರೆ ಎಲ್ಲಿಯಾದರೂ ಸರಿಯೇ, ಬಹುಶಃ ನೀವೆಲ್ಲೋ ಒಂದು ಕಡೆ ವೆಹಿಕಲ್ ನಿಲ್ಸ್ಕೊಂಡು ಟ್ರಾಫಿಕಲ್ಲಿದ್ದೀರಿ, ಅವ್ರು ಏನೋ ಕೆಲಸ ಮಾಡ್ಕೊಂಡು ಕಷ್ಟ ಬುಟ್ಟಿ ತೊಗೊಂಡು ಹೋಗ್ತಾರೆ ಅಂತ ಅವ್ರನ್ನ ಕರೆದು ಬಿಟ್ಟು ನಿಮ್ಮ ಕೈಯಲ್ಲಿ ಶಕ್ತ್ಯಾನುಸಾರ ಹಣ ಕೊಡಿಯಪ್ಪ. ಆವತ್ತು ನೀವು ಗಮನಿಸಿ ಕೆಲಸದವರೆಗೆ ಅಲ್ಲಿ ಸ್ವಚ್ಛ ಮಾಡ್ತಕ್ಕಂಥವರಿಗೆ ನಿಮ್ಮ ಕೈಲಿ ಆಗ್ತಾ ಸಹಾಯಾರ್ಥವನ್ನು ನೀವು ಮಾಡಿ ಗೊತ್ತಾಗತ್ತೆ. ಆಮೇಲೆ ಇನ್ಯಾವುದೋ ನಿಮ್ಮ ಕೆಲಸ ಆಗಲಿಲ್ಲ ಅಂತಂದಾಗ ಈ ಯಾರಾದರೂ ಒಂಟಿಯಾಗಿರ್ತಾರೆ, ಪಾಪ ಅವರೇ ಮಾಡಿಕೊಂಡು ತಿನ್ನೋವಂಥವ್ರು ಇರ್ತಾರೆ, ಅವ್ರಿಗೆ ಶಕ್ತಿ ಇರುತ್ತೆ, ಒಂದು ಏನೋ ಸರ್ಕಾರದ ಬರೋ ಅಕ್ಕಿಯಿಂದಲೋ ಮತ್ತೊಂದು ಏನೋ ಜೀವನ ಮಾಡ್ತಿರ್ತಾರೆ, ಅವ್ರಿಗೂ ಕೂಡ ಈ ಸಿಲಿಂಡರ್ ಬೇಕಾಗತ್ತೆ. ಈ ವಯಸ್ಸಾಗಿರ್ತಕ್ಕಂಥವ್ರ ಅಜ್ಜಿ ಮುಂದಿನ ತಿಂಗಳು ನಾನು ಸಿಲಿಂಡರ್ ಕೊಡಿಸ್ತೀನಿ ಅಂತ ಹೇಳಿ ಆ ದುಡ್ಡನ್ನು ನೀವು ಕೊಡಿಯಪ್ಪ. ಈ ವ್ಯವಹಾರದಲ್ಲಿ ನಿಮ್ಮ ಆಪೋಸಿಟ್ನವನು ವಿರುದ್ಧದ ವಾಗ್ದಾಳಿ ನಡೆಸ್ತಾ ಇರ್ತಾನೆ, ನನಗೆ ಅಷ್ಟೇ ಬರಬೇಕು, ಇಷ್ಟು ಅಂತ ಏನೇನೋ ಮಾತಾಡ್ತಿರ್ತಾನೆ, ಅಥವಾ ಕೊಡಲು ಹೋಗು ಅಂತ ಹೇಳ್ತಿರ್ತಾನೆ. ಇದೆಲ್ಲದಕ್ಕೂ ಕಡಿವಾಣ ಹಾಕಿದಾಗೆ, ಕತ್ತರಿ ಬಿದ್ದ ಹಾಗೆ ಆ ಅಜ್ಜಿಗೆ ನೀವು ಒಂದು ಗ್ಯಾಸ್ ಸಿಲಿಂಡರ್ ಕೊಡಿಸಿದ್ರೆ ಅವನಿಗೆ ಟ್ರಾನ್ಸ್ಫರ್ ಆಗುತ್ತೆ. ಬೆಂಕಿಯ ಮಾತುಗಳು ಹೇಗೆ ಅಂತಂದರೆ ಪುಡಿ ಪುಡಿ ಆಗ್ತವೆ. ಅವನ ಜೀವನದಲ್ಲಿ ಪ್ರತಿ ಹಂತಕ್ಕೂ ಕೂಡ, ಪ್ರತಿ ಆಯಾಮದಲ್ಲೂ ಕೂಡ ದಿನೇ ದಿನೇ ಅವನಿಗೆ ಏನು ಕಾಣಿಸ್ಕೊಳ್ಳುತ್ತೆ ಅಂದರೆ ತುಂಬ ಟೆನ್ಷನ್, ಕಷ್ಟ ಕಾಣಿಸ್ಕೊಳ್ಳುತ್ತೆ. ನಿಮಗೆ ಆ ಒಂದು ಮಾತಂದಿದ್ದಕ್ಕೆ ಅವನು ನೆನಪು ಮಾಡ್ಕೊಳ್ಳೋದೆಲ್ಲ ಕೂಡ, ಅರೆ ನಾನು ಅವನಿಗೆ ಅಂದಾಗಲೇ ನನಗೆ ಹಿಂಗಾಗಿದ್ದು ಅಂತ ಪದೇ ಪದೇ ನೆನಪು ಬಂದ್ಬಿಡುತ್ತೆ. ಆವಾಗ ನಿಮ್ಮನ್ನು ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಗೊತ್ತುಂಟಾ? ನಿಮ್ಮನ್ನು ಎಲ್ಲೋ ಒಂದು ಕಡೆ ಡಿನ್ನರ್ ಕರ್ಕೊಂಡು ಹೋಗ್ತಾನೋ, ಲಂಚ್ ಕರ್ಕೊಂಡು ಹೋಗ್ತಾನೋ ಗೊತ್ತಿಲ್ಲ, ಅವತ್ತಿಂದ ಬೇಕಾದಷ್ಟು ಬದಲಾವಣೆ ಆಗುತ್ತೆ. ಈ ತರಹದ್ದು ನೀವು ಹೋಗಬೇಕಾದ್ರೆ ಎಲ್ಲಾದರೂ ಕೂಡ ನಡೆಯುವಂಥದ್ದು. ಇನ್ನು ಯಾವತ್ತಾದರೂ ಒಂದು ದಿನ ಒಬ್ಬರು ಇರ್ತಕ್ಕಂಥದ್ದು ಒಂಟಿಯಾಗಿ ಅಂತಂದರೆ ಒಂದು ಕುಟುಂಬ ಅಂದ್ಕೊಳ್ಳಿ, ಅವ್ರಿಗೆ ಪಾಪ ಅದನ್ನು ತೆಗೆದುಕೊಂಡು ಕೂಡ ಶಕ್ತಿ ಇರೋದಿಲ್ಲ, ಅಂಥವರಿಗೆ ನೀವೊಂದು ಸಿಲಿಂಡ್ರನ್ನು ಕೊಡಿಸ್ತಕ್ಕಂತಹದ್ದು. ಆದರೂ ಕೂಡ
ನೀವೇನು ಗೊತ್ತಾ, ಎಂಥ ಹತ್ತು ಗೊತ್ತಾ? ಈಗ ನಾನು ಒಂಟಿಯಾಗಿ ಯಾಕೆ ಹೇಳ್ತೇನೆ ಅಂತಂದರೆ, ಈಗ ಸುಹಾಸಿನಿ ಇರ್ತಾರಲ್ಲ, ಆ ಪೂರ್ವ ಸುಹಾಸಿನಿಗೆ ಕೊಡಿಸಿ ನೋಡಿ, ನೀವು ಆಗ್ತಕ್ಕಂತಹದ್ದು ಚಮತ್ಕಾರ ಕೂಡ ನೋಡಿ. ಖಂಡಿತವಾಗ್ಲೂ ಗುರುಗಳೇ, ಎಲ್ಲೋ ಒಂದು ಕಡೆ ನಾವು ಹೊರಡುವಂಥ ಕೆಲಸದಲ್ಲಿ ಯಾವುದು ಶುಭ ಕಂಡ್ರೆ ಅಥವಾ ಏನು ಕಂಡ್ರೆ ಅಶುಭ ಅನ್ನೋದ್ರದ್ದು ಸಾಮಾನ್ಯವಾಗಿ ನಮಗೆಲ್ಲೋ ಗೊತ್ತಿರುತ್ತೆ. ಬಟ್ ಇವತ್ತು ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.